ಈ ಸಾರಸ್ವತ ಲೋಕದ ದಿಗ್ಗಜರು ಒಳಗೊಂಡಂತ ಈ ಒಂದು ಉತ್ತಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತಮ್ಮ ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚಿಕೊಂಡು ನಿರ್ಗಮಿಸಿದಂತ ಮಾನ್ಯ ಶಿವರಾಜ್ ಪಾಟೀಲ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಮಾಡಿ ನಿರ್ಗಮಿಸಿದಂತ ನಮ್ಮ ಹಿರಿಯ ನಾಯಕರಾದಂಥ ಮೊಂಡಯ್ಯನವರ ಗ್ರಂಥ ಲೋಕಾರ್ಪಣೆಯನ್ನು ಮಾಡಿದಂಥ ಹಿರಿಯ ಸಾಹಿತಿಗಳು ನಮ್ಮ ಗುರುಗಳು ಆದಂಥ ಹಂಪ ನಾಗರಾಜನವರ ಮತ್ತು ಆತ್ಮೀಯರು ವಿದ್ಯಾಕ್ಷೇತ್ರದ ದಿಗ್ಗಜರಾದಂಥ ಹಾಗೂ ಪ್ರಸ್ತುತ ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಟು ಬಹಳ ಜನ ಗಾಂಧಿ ಹೆಸರಿನಲ್ಲಿ ಕೆಲಸ ಮಾಡ್ತಾರೆ. ಆದರೆ ನಿಜವಾದ ಗಾಂಧಿವಾದಿಗಳು ಅಂತ ಹೇಳಿದ್ರೆ ಕೃಷ್ಣರವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು ಲಕ್ಷ್ಮೀನಾಥ್ ನಮ್ಮ ಕವಿ ಹೇಳೋ ರೀತಿಯಲ್ಲೇ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಕವಿನೋ ಅಥವಾ ನಮ್ಮ ಮಲ್ಲೇಪುರ ವೆಂಕಟೇಶ್ವರ ಇದೆ, ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ರಮದ ಅನೇಕ ಜನ ನನ್ನ ಆತ್ಮೀಯ ಹೋರಾಟಗಾರರು, ಕನ್ನಡ ಸಾಂಸ್ಕೃತಿಕ ಲೋಕದ ದಿಗ್ಗಜರು ಮತ್ತು ಪದ್ಮಶಾಲಿ ಸಮಾಜದ ಅನೇಕ ಮುಖಂಡರು, ರಾಜ್ಯಾದ್ಯಂತ ಬಂದಿರತಕ್ಕಂಥ ಲಕ್ಷ್ಮೀನಾರಾಯಣಪ್ಪನವರ ಒಂದು ಗ್ರಂಥ ಬಿಡುಗಡೆಗಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳ ಮತ್ತು ಇಂದಿನ ನನ್ನ ಆತ್ಮೀಯ ಮಿತ್ರ ಈ ಕಾರ್ಯದ ಒಂದು ನಾನೇನು ಮಾಡಿಲ್ಲ ಅಂತಲೇ ಸಾಧನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಹಾಗೂ ಬಂಧುಗಳೇ, ಬಹಳ ಸಂತೋಷ. ಈ ರಾಜಕಾರಣಿಗಳಿಗೆ ಮೈಕು ಚೇರೆ ಜಾಸ್ತಿ ಕಾಟ, ಆದರೆ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಮೈಕ್ಗೂ ಅಷ್ಟಿಲ್ಲ, ಚೇರ್ಗೂ ಅಂತ ಕಾಟ ಇಲ್ಲ. ಆದರೆ ನಮಗೇನಪ್ಪ ಅಂತ ಹೇಳಿದ್ರೆ ನಮ್ಮ ಪಾಲನೇತ್ರ ಅಂತವರೆಲ್ಲ ಎಲ್ಲರೂ ಭಾಳ ಜನ ಇದ್ದೀರಿ ಸ್ನೇಹಿತರು. ನಾನು ನೇರವಾಗಿ ಸಾಹಿತ್ಯಕ್ಕೆ ನನ್ನ ಕೊಡುಗೆ ಇದ್ದಿದ್ರು ಕೂಡ ಅದರ ಪೋಷಣೆಗೆ ನನ್ನ ಪ್ರಯತ್ನವನ್ನು ನಾನು ಆಗಿದ್ದಾಗೆ ಮಾಡ್ತಾ ಇರ್ತೇನೆ ಅಂತಕ್ಕಂಥ ಸಂತೋಷವನ್ನು ವ್ಯಕ್ತಪಡಿಸ್ತಾ, ನಮಗೆ ಪ್ರೇರಣೆ ಅಂತ ಹೇಳಿದ್ರೆ ಮಾನ್ಯ ಲಕ್ಷ್ಮೀನಾರಾಯಣಪ್ಪನವರು ಅಂತಕ್ಕಂಥ 3 ಮಾತು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಚಿಂತನೆ ಎಲ್ಲ ಓದುವುದಿವೆ. ಮತ್ತು ನಾನು ಮೊದಲನೇ ಸಾರಿ ಈ ಸೆಂಟ್ರಲ್ ಕಾಲೇಜಲ್ಲಿ ಅಧ್ಯಕ್ಷನಾಗಿ ಎಲೆಕ್ಟ್ ಆದೆ. ಬಹಳ ಜನ ಗುರುಗಳೆಲ್ಲ ಇದ್ರು, ನಮ್ಮ